ಮಹತ್ವಾಕಾಂಕ್ಷೆ ನರೇಗಾ ಯೋಜನೆಯಲ್ಲಿ ಮಹಾ ಗೋಲ್ಮಾಲ್ ನಡೆದಿದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರಚಲು ಮುಂದಾಗಿರುವ ಖದೀಮರು ನರೇಗಾ ಮಹಿಳಾ ಕಾರ್ಮಿಕರ ಹೆಸರಲ್ಲಿ ಕಾರ್ಡ್ ಪಡೆದು ಕೂಲಿ ಹಣಕ್ಕೆ ಕತ್ತರಿ ಹಾಕ್ತಿದ್ದಾರೆ. ಗಂಡಸರೇ ಮಹಿಳೆಯರ ಡ್ರೆಸ್ ಧರಿಸಿ ಹಣ ಎಗರಿಸಿದ್ದಾರೆ. ಅಧಿಕಾರಿಗಳೇ ಪುರುಷರಿಗೆ ಸೀರೆ ತೊಡಿಸಿ ಫೋಟೋ ಎನ್ಎಂಎಂಎಸ್ ಮಾಡಿರುವ ಘಟನೆ ಯಾದಗಿರಿ ತಾಲೂಕಿನ ಮಲ್ಹಾರ ಗ್ರಾಮದಲ್ಲಿ ನಡೆದಿದೆ. ಪೂಜಾರಿ ಎಂಬಾತನ ಹೊಲದ ಬಳಿ ನಾಲೆ ಹೊಳೆಯುವ ಕಾಮಗಾರಿಯಲ್ಲಿ ಫೇಕ್ ಬಿಲ್ ನೀಡಿದ್ದು ನಕಲಿ ಫೋಟೋ ಎನ್ಎಂಎಂಎಸ್ ಮಾಡಿ ಬಿಲ್ ಪಡೆಯುತ್ತಿದ್ದಾರೆ. ಪೋಷಕರ ಕಣ್ಣ ಮುಂದೆ ಅಕ್ಕ ತಮ್ಮ ನೀರು ಪಾಲಾಗಿರುವ ಘಟನೆ ರಾಯಚೂರು ತಾಲೂಕಿನ ಗಾಣದಾಳ ಗ್ರಾಮದಲ್ಲಿ ನಡೆದಿದೆ. ಗದ್ವಾಲ್ ಮೂಲದ 14 ವರ್ಷದ ಅಂಜಲಿ, 14 ವರ್ಷದ ವೆಂಕಟೇಶ ನೀರು ಪಾಲಾಗಿದ್ದಾರೆ. ಗಾಣದಾಳ ಪಂಚಮುಖಿ ಜಾತ್ರೆಗೆ ಬಂದಿದ್ದ ಕುಟುಂಬ ಕಾಲುವೆ ಬಳಿ ನೀರು ನೋಡಲು ಹೋಗಿದ್ರು. ಈ ವೇಳೆ ಇಬ್ಬರು ಮಕ್ಕಳು ಈಜಲು ಹೋದಾಗ ಅಕ್ಕ ತಮ್ಮ ಕೊಚ್ಚಿ ಹೋಗಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾಲುವೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ಹುಡುಕಾಟದ ವೇಳೆ ಕಾಲುವೆ ನೀರಿನಲ್ಲಿ ಸುಮಾರು 32 ವರ್ಷದ ಅಪರಿಚಿತ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್, ಇಬ್ಬರು ಕಾನ್ಸ್ಟೇಬಲ್ ಸೇರಿ 7 ಜನರ ಮೇಲೆ ಎಫ್ಐಆರ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ಎ.ವಿ. ಕುಮಾರ್, A1 ಆದ್ರೆ ಕಾನ್ಸ್ಟೇಬಲ್ ಉಮೇಶ್ ಹಾಗೂ ಮತ್ತೊಬ್ಬ ಕಾನ್ಸ್ಟೇಬಲ್ ಅನಂತ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಚನ್ನೇಗೌಡ ನೀಡಿದ ದೂರಿನ ಮೇಲೆ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಭ್ರಷ್ಟ ಅಥವಾ ಕಾನೂನು ಬಾಹಿರ ವಿಧಾನಗಳಿಂದ ವೈಯಕ್ತಿಕ ಪ್ರಭಾವ ಬೀರಿರೋದು ಹಾಗೂ ಅನಗತ್ಯ ಪ್ರಯೋಜನ ಪಡೆಯುವ ಅಪರಾಧದಡಿ ಎಫ್ಐಆರ್ ಮಾಡಲಾಗಿದೆ. ಕಡಿಮೆ ಬೆಲೆಗೆ ಬಿಲ್ಡಿಂಗ್ ಬರೆದುಕೊಡಲು ಪೊಲೀಸರು ಒತ್ತಡ ಹಾಕಿದ್ರು. ಹೋಟೆಲ್ ಒಂದರಲ್ಲಿ ಇಬ್ಬರು ಕಾನ್ಸ್ಟೇಬಲ್ಗಳಿಂದ ಡೀಲ್ ನಡೆದಿತ್ತು. ಈ ವೇಳೆ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಕಾರ್ಯಾಚರಣೆ ನಡೆಸಿದ್ರು. ಇನ್ಸ್ಪೆಕ್ಟರ್ ಕುಮಾರ್ ಸಿಎಂ ಮೆಡಲ್ಗೆ ಆಯ್ಕೆಯಾಗಿದ್ರು. ಲೋಕಾಯುಕ್ತ ದಾಳಿ ಬಳಿಕ ಪದಕ ವಿತರಣೆ ಕಾರ್ಯಕ್ರಮಕ್ಕೆ ಇನ್ಸ್ಪೆಕ್ಟರ್ ಗೈರಾಗಿದ್ರು. ಮಾಜಿ ರೌಡಿ ಜೊತೆಗಿನ ಫೋಟೋ ತೋರಿಸಿ ಹೆಚ್ಚು ಬಡ್ಡಿ ಹಣಕ್ಕೆ ಬೆದರಿಕೆ ಹಾಕಿದ್ದ ಇಬ್ಬರು ಆರೋಪಿಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ದೀಪಕ್ ಮತ್ತು ಜಯಕುಮಾರ್ ಬಂಧಿತ ಆರೋಪಿಗಳು. ರವಿ ಎಂಬ ವ್ಯಕ್ತಿ ಪರಿಚಯಸ್ಥರಾದ ದೀಪಕ್ ಮತ್ತು ಜಯಕುಮಾರ್ ಬಳಿ ಲಕ್ಷಾಂತರ ರೂಪಾಯಿ ಸಾಲ ಪಡೆದಿದ್ರು. ಇದಕ್ಕೆ ಪ್ರತಿಯಾಗಿ ಆರೋಪಿಗಳು ಅಧಿಕ ಬಡ್ಡಿ ಪಡೆದಿದ್ರು. ದೀಪಕ್ ಬಳಿ ಪಡೆದಿದ್ದ 13 ಲಕ್ಷ ಸಾಲಕ್ಕೆ ರವಿ 63 ಲಕ್ಷ ರೂಪಾಯಿ ಬಡ್ಡಿ ಕಟ್ಟಿದ್ದಂತೆ. ಜೈ ಬಳಿ ಪಡೆದಿದ್ದ 8 ಲಕ್ಷ ಸಾಲಕ್ಕೆ ತಿಂಗಳಿಗೆ 80,000 ಬಡ್ಡಿ ಕಟ್ಟಿದ್ದಂತೆ. ಇಷ್ಟೆಲ್ಲ ಹಣ ಕೊಟ್ಟರೂ ಅಸಲು ತೀರಿಲ್ಲ, ಬಡ್ಡಿಗೆ ಒತ್ತಾಯಿಸಿದ್ರಂತೆ. ಬಡ್ಡಿ ಹಣ ನೀಡಲು ತಡವಾದಾಗ ಕಿಡ್ನಾಪ್ ಮಾಡಿ ಬೆದರಿಕೆ ಹಾಕಿದ ಆರೋಪವು ಕೇಳಿಬಂದಿದೆ. 4 ಕೋಟಿ ರೂಪಾಯಿ ಸಾಲ ಪಡೆದಿರೋದಾಗಿ ದಾಖಲೆ ಸೃಷ್ಟಿಸಿ ಕೇಸ್ ಮಾಡೋದಾಗಿ ಬೆದರಿಕೆ ಹಾಕಿದ್ರಂತೆ. ಕೊನೆಗೆ ಸೈಲೆಂಟ್ ಸುನೀಲ ಮತ್ತು ಬೇರೆ ರೌಡಿಗಳ ಜೊತೆಗಿರೋ ಫೋಟೋ ತೋರಿಸಿ ಬೆದರಿಕೆ ಹಾಕಿದ್ರು. ಹೀಗಾಗಿ ಮನೆ ಬಿಟ್ಟು ಹೋಗಿದ್ದ ರವಿ ಕೊನೆಗೆ ದೂರು ನೀಡಿದ್ರು. ಸದ್ಯ ರವಿ ದೂರು ಆಧರಿಸಿ ದೀಪಕ್ ಮತ್ತು ಜಯಕುಮಾರ್ನನ್ನ ಬಂಧಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.